ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸಮಯ ಸದರುಚಿ. ಹೇಗಿದ್ದೀರಾ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ರೆಸಿಪಿ ಅವರೆಕಾಳು ಹುಳಿ. ಅವರೆಕಾಳು ಹುಳಿ ಈ ಸೀಸನಲ್ಲಿ ಅವರೆಕಾಳು ತುಂಬಾ ಜಾಸ್ತಿ ಬರುತ್ತೆ ಅಲ್ವಾ, ಆದ್ದರಿಂದ ನಾನು ಹುಳಿನ ಮಾಡ್ತಾಯಿದ್ದೀನಿ ಇವತ್ತು. ಸೊ ನಿಮ್ಮ ಜೊತೆ ಇದನ್ನು ಶೇರ್ ಮಾಡಬೇಕಂತಿದ್ದೀನಿ. ನಾನು ಮೊದಲು ಇದಕ್ಕೆ 3 ಮೀಡಿಯಮ್ ಸೈಜ್ ಈರುಳ್ಳಿನ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಅದಕ್ಕೇ 3 ಟೊಮ್ಯಾಟೊ, ಕೆಂಪಾಗಿರೋಂಥ ಚೆನ್ನಾಗಿ ಹಣ್ಣಾಗಿರೋಂಥ ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಇವೆರಡನ್ನು ಕೂಡ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋದು. ತುಂಬ ಏನು ರೋಸ್ಟ್ ಆಗೋ ಥರ, ಬ್ರೌನ್ ಆಗೋ ಥರ ಏನು ಫ್ರೈ ಮಾಡೋದಿಲ್ಲ. ಇದಕ್ಕೆ ಇಷ್ಟ ಆದರೆ ಸಾಕಾಗತ್ತೆ. ಇದಕ್ಕೆ ನಾನು 2 ಟೇಬಲ್ ಸ್ಪೂನು ಸಾರಿನ ಪುಡಿ ಹಾಕ್ಕೋತಾ ಇದ್ದೀನಿ. ಮನೆಯಲ್ಲಿ ನಾವು ಬೇಳೆ ಸಾರಿಗೆಲ್ಲ ಯೂಸ್ ಮಾಡ್ತೀವಲ್ಲ, ಅದೇ ಸಾರಿನ ಪುಡಿನ ನಾನು ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಹಾಗೆ ಅರ್ಧ ಸ್ಪೂನು ಧನಿಯಾ ಪುಡಿ ಹಾಕ್ಕೋತಾ ಇದ್ದೀನಿ. ಹಾಗೆ ಹುಣಸೆ ಹಣ್ಣು ಸ್ವಲ್ಪ. ಟೊಮ್ಯಾಟೊ ಟೇಸ್ಟು ಬೇರೆ ಥರ ಇರುತ್ತೆ, ಹುಣಸೆ ಹಣ್ಣಿನ ಟೇಸ್ಟು ಬೇರೆ ಥರ ಇರುತ್ತೆ. ಅವೆರಡು ಬ್ಯಾಲೆನ್ಸ್ ಆಗೋ ಥರ ಹಾಕ್ಕೋಬೇಕಾಗತ್ತೆ. ಹುಳಿ ಅವರವರ ರುಚಿಗೆ ಅನುಸಾರವಾಗಿ ಹಾಕ್ಕೋಬೋದು. ಹಾಗೆ 1 ಕಪ್ಪಷ್ಟು ತೆಂಗಿನಕಾಯಿನ ಪೀಸ್ ಮಾಡಿರೋದು ಹಾಕ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ. ಫಸ್ಟು ನಾನು ತೆಂಗಿನಕಾಯಿ ಮಾತ್ರನೇ ರುಬ್ಕೊಂಡಿದ್ದೀನಿ. ಅದಾದ ನಂತರ ಟೊಮೆಟೊನ ಆ್ಯಡ್ ಮಾಡಿ ರುಬ್ಕೋತೀನಿ. ಯಾಕೆ ಅಂದರೆ ಒಂದೇ ಕಾರಣ, ಟೊಮೆಟೊ ಸ್ವಲ್ಪ ನೀರಾಗಿರೋದ್ರಿಂದ ಕಾಯಿ ನುಣ್ಣಗಾಗಲ್ಲ. ಆದ್ದರಿಂದ ನಾನು ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಘಮ ಘಮ ಅಂತಿರುತ್ತೆ ಅಂತೇಳಿ ಲಾಸ್ಟಲ್ಲಿ ಹಾಕ್ಕೊಂಡು ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ. ನಂತರ ಈಗ ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಚಮಚ ಅಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಚಟಪಟ ಅಂತ ಸಿಡಿಸ್ಕೊಂಡಿದ್ದೀನಿ. ಅದಾದಮೇಲೆ ಅವರೆಕಾಳನ್ನು ಹಾಕ್ಕೊಂಡು, ಹಾಗೆ ಆಲೂಗಡ್ಡೆ ತರಕಾರಿಗಳನ್ನೆಲ್ಲ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಬಂದಿದ್ದ ತರಕಾರಿ ಹಾಕ್ಕೋಬೋದು. ನಾನು ಸ್ವಲ್ಪ ದೊಡ್ಡದಾಗಿ ಪೀಸ್ ಮಾಡಿರೋ ಆಲೂಗಡ್ಡೆ ಮಕ್ಕಳಿಗೆ ಅಂತ ಹಾಕ್ಕೊಂಡಿರೋದು. ಮಕ್ಕಳಿಗೆ ವೆಯ್ಟ್ ಗೇನ್ ಆಗೋದಕ್ಕೆ ಆಲೂಗಡ್ಡೆ ತುಂಬಾ ಸಹಾಯವಾಗುತ್ತೆ. ಇವಾಗ ರುಬ್ಬಿರೋಂಥ ಮಿಶ್ರಣನ ನಾನು ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಕುದಿಸ್ಕೊತೀನಿ. ಹೀಗೆ ಕುದಿಸೋದ್ರಿಂದ ಸಾರು ಹಸಿ ವಾಸನೆ ಬರೋದಿಲ್ಲ. ನೆಕ್ಸ್ಟು ನಾವು ಕುಕ್ಕರ್ ತೆಗೆದಾದ್ಮೇಲೆ ಕೂಡ ತುಂಬಾ ಘಮ ಘಮ ಅಂತ ರುಚಿಯಾಗಿರುತ್ತೆ ಸಾರು. ನಂತರ ಲಿಡ್ನ ಕ್ಲೋಸ್ ಮಾಡಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡಿದ್ದೀನಿ. ಲಿಡ್ ಕ್ಲೋಸ್ ಮಾಡಿ ಇದನ್ನು 2 ವಿಷಲ್ ಮರ್ಸಿದ್ರೆ ಸಾಕಾಗತ್ತೆ. ಈಗ ಕುಕ್ಕರ್ ಕೂಗಿದೆ, ನಾನು ಪ್ರೆಷರ್ ಕೂಡ ಹೋಗಿದೆ. ಇವಾಗ ಒಂದು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ತುಪ್ಪ ಹಾಕಿ ಒಗ್ಗರಣೆ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಈ ಸಾರಿಗೆ. ತುಪ್ಪ, ಸಾಸಿವೆ ಹಾಗೆ ಕರಿಬೇವಿನ ಒಗ್ಗರಣೆ ಕೊಟ್ಟಿದ್ದೀನಿ. ನೋಡಿ, ಎಲ್ಲ ನೀಟಾಗಿ ಬೆಂದಿದೆ. ಇವಾಗ ಒಗ್ಗರಣೆನ ನಾನು ಸಾರಿಗೆ ಸೇರಿಸ್ಕೊಂಡು ಮತ್ತು ಲಿಡ್ನ ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ ಅಷ್ಟೇ. ಒಗ್ಗರಣೆ ಎಲ್ಲ ಸಾಂಬಾರಿಗೆ ತುಂಬ ಚೆನ್ನಾಗಿ ಹಿಡಿಯುತ್ತೆ, ಅದಕ್ಕೋಸ್ಕರವಾಗಿ ಅಷ್ಟೇ. ಹಿದ್ಕಿದ ಬೇಳೆ ಯೂಸ್ ಮಾಡೋದಕ್ಕಿಂತ ಈ ಹೋಲ್ ಅವರೆಕಾಳು ಇರುತ್ತಲ್ಲ, ಅದ್ರ ಮೇಲಿರೋ ಫೈಬರು ನಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ನ ಸ್ವಲ್ಪ ಅವಾಯ್ಡ್ ಮಾಡುತ್ತೆ. ಮಜ್ಜಿಗೆ ಕುಡಿಯೋದ್ರಿಂದ ಕೂಡ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅವಾಯ್ಡ್ ಆಗುತ್ತೆ. ಬಾಳೆಹಣ್ಣು, ಪರಂಗಿ ಹಣ್ಣು ಹಾಗೆ ಮೆಂತ್ಯಕಾಳು ಕೂಡ ಈ ಟೈಮಲ್ಲಿ ಗ್ಯಾಸ್ಟ್ರಿಕ್ ಆಗೋರು ಇವನ್ನೆಲ್ಲ ಸ್ವಲ್ಪ ಹೆಚ್ಚಾಗಿ ಯೂಸ್ ಮಾಡಿದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ನ ಅವಾಯ್ಡ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.